ಅವನು ಸೆಟು ಹಿರೇ ಅಂಗಡಿ ಅವನು. ಫ್ರೆಂಡ್ಸ್ ನಮಸ್ತೆ. ನೆನೆ ಒಂದು ವಿಡಿಯೋ ಮಾಡಿದ್ದೆ. ಫಸ್ಟ್ನೇದಾಗಿ ನಮ್ಮ ಕಾರ್ಪೊರೇಷನ್ ಸವಿತಾ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತೀಯ ಮಾಡ್ಕೋ ಹೋಗು ಅಂತ ಹೇಳಿದ್ರು, ಹಂಗಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎರಡನೇದಾಗಿ ನಮ್ಮ ಮೋಹನ್ ಕುಮಾರ್ ಅಣ್ಣ ಕೆಜಿ ಕೊಪ್ಪಳಿಂದ, ಅವ್ರಿಗೂ ನಂದು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ. ಇದೇ ಜಾಗದಲ್ಲಿ ಇವಾಗ ಗಾಡಿ ಹಾಕಿದ್ದೀನಿ. ಇಷ್ಟೊಂದು ನೀಟಾಗಿ ಮಾಡ್ಕೊಟ್ಟಿದ್ದಕ್ಕೆ ಎಲ್ಲಾರ್ಗೂ ಕಾರ್ಪೊರೇಷನ್ ಎಷ್ಟಿದ್ದಾರೆ ಸಿಬ್ಬಂದಿ ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಮೈಸೂರಲ್ಲಿ ಇಷ್ಟು ಬೇಗ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಾರ್ಪೊರೇಷನ್ ಕೆಲಸ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಮುಂದೇನು ಹೀಗೆ ಆಗ್ಲಿ. ಏನ್ ಮಾಡ್ತೀಯ ಮಾಡ್ಕೋ ಹೋಗಲ್ಲ ಅಂತ ಹೇಳಿ ತುರ್ತು ಕಾರ್ಯಾಚರಣೆ ಮಾಡಿ ಆ ಮುಂದೆ ಕಂಬಿಗಳನ್ನ ಏನ್ ಮಡಗ್ತಾ ಇದ್ರು ಅದನ್ನ ಎತ್ಕೊಂಡು ಹೋಗಿ ಅವ್ರಿಗೆಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಇನ್ ಮುಂದೆ ಈ ತರ ಇರಲ್ಲ. ಇನ್ ಮುಂದೆ ಈ ತರ ಆದ್ರೆ ದಯವಿಟ್ಟು MC ಅಂದ್ರೆ ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು ಕಾಂಟ್ಯಾಕ್ಟ್ ಮಾಡಿ ಅಥವಾ 112ಗೆ ಕಾಲ್ ಮಾಡಿ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತಾರೆ. ಪಾರ್ಕಿಂಗ್ ಫುಟ್ಪಾತ್ ಇರೋದು ಓಡಾಡಕ್ಕೆ, ಪಾರ್ಕಿಂಗ್ ಜಾಗ ಇರೋದು ಪಾರ್ಕ್ ಮಾಡಕ್ಕೆ, ಎಂಟ್ರೆನ್ಸ್ಗಲ್ಲ. ಸೊ ಪ್ಲೀಸ್ ಕಾನೂನನ್ನ ಕೈಗೆತ್ಕೋಬೇಡಿ. ಕಾಲ್ 112 or give a complaint to Mysore City Corporation. Thanks a lot.